ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ನಾನು ಸಖತ್ತಾಗಿದ್ದೀನಿ. ಸೊ ನೀವು ಕೂಡ ಹಾಗೆ ಸಖತ್ತಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇನ್ನೇನು ಲಾಗ್ ನಿನ್ನೆ ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಇವತ್ತು ಲಾಗ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸಂಡೇ ದಿವಸ ಎಂಗೇಜ್ಮೆಂಟ್ ಇತ್ತು ನನ್ನ ನಾದಿನಿ ಮಗಳದು. ಸೊ ಅಲ್ಲಿಗೆಲ್ಲ ಹೋಗೋ ಒಂದು ಲಾಗ್, ಅಲ್ಲಿ ಏನಾಯಿತು ಆ್ಯಂಡ್ ಒಂದು ಚಾಟ್ ರೆಸಿಪಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೂ ಗೊತ್ತಾಗುತ್ತೆ ಏನೆಲ್ಲ ಆಯಿತು ಈ ಲಾಗಲ್ಲಿ ಅಂತ. ಓಕೆ, ಇವಾಗ ನಾವು ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಡೈರೆಕ್ಟ್ ಎಂಗೇಜ್ಮೆಂಟ್ ವೀಡಿಯೋಗೆ ಹೋಗ್ತಾ ಇದ್ದೀನಿ. ಜಾಸ್ತಿ ಏನು ಕ್ಲಿಪ್ಸ್ ಇಲ್ಲ ಇದರಲ್ಲಿ, ಜಾಸ್ತಿನೂ ತೆಗ್ದಿಲ್ಲ, ನಾನು ಬ್ಯುಸಿ ಇರ್ತೀವಿ ಅಲ್ವಾ. ಸೊ ಅದಕ್ಕೆ ಇದ್ದದನ್ನು ನಾನು ಇದರಲ್ಲಿ ಹಾಕಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಎಂಗೇಜ್ಮೆಂಟ್ ಸಂಡೇ ದಿವಸ ಆಯಿತು, ನನ್ನ ನಾದಿನಿ ಮಗಳದ್ದು, ಸೆಕೆಂಡ್ ಡಾಟ್ರದವ್ರದ್ದು ಅವರದ್ದು. ಸೊ ಇವಾಗ ಗಂಡಿನ ಕಡೆಗೆ ಅವರು ಬಂದರು. ಸೊ ಅಲ್ಲಿ ಅವ್ರದ್ದು ಶೂಟ್ ಆಗ್ತಾಯಿತ್ತು. ಅಂದರೆ ಇವಾಗೆಲ್ಲ ಇದ್ದದೆ ಅಲ್ವಾ ಹ್ಯಾಂಪರ್ಸ್ ತರೋದು, ಈ ಥರ ಕ್ರಾಫ್ಟ್ ಐಟಮ್ಸ್ ಎಲ್ಲ ಮಾಡಿ ತರ್ತೀರಲ್ವ, ಎಲ್ಲ ಹ್ಯಾಂಪರ್ಸಲ್ಲಿ ಒಳಗಡೆ ಇಟ್ಟು ಅದನ್ನೆಲ್ಲ ಅಲ್ಲಿ ಒಬ್ಬೊಬ್ಬರಾಗಿ ಲೈನಾಗಿ ಬರಲಿಕ್ಕೆ ಹೇಳಿ ಶೂಟ್ ಮಾಡ್ತಾಯಿದ್ರು. ಸೊ ನನ್ನ ನಾದಿನಿ ಮಗಳು ಸ್ಟೇಜಲ್ಲಿದ್ಲು. ಸೊ ಅಲ್ಲಿಗೆ ಇವರು ಹೋಗ್ತಾಯಿದ್ರು. ಮದುಮಗ ಇವರೇ, ಕ್ಯೂಟಾಗಿದ್ದಾರೆ ಮದುಮಗ, ಮಾಷಾಲ್ಲ. ಸೊ ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಿಯೇ ಆಯಿತು, ತುಂಬಾ ಖುಷಿ ಆಯಿತು, ಎಂಜಾಯ್ ಕೂಡ ಮಾಡಿದ್ವಿ, ಕರೆದವರೆಲ್ಲ ಬಂದಿದ್ದರು. ಸೊ ಜಾಸ್ತಿ ಏನು ಈ ವಿಡಿಯೋದಲ್ಲಿ ಇಲ್ಲ, ಇಷ್ಟೇ ಇರೋದು, ನೀವು ನೋಡ್ತಾ ಬನ್ನಿ. ಸೊ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೀನಲ್ವ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ. ಸೊ ಹಾಗೆಯೇ ಏನಿಲ್ಲ, ಅದನ್ನೇ ಹೇಳೋಕ್ಕೆ ಬಂದೆ. ಸೊ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಕೇಳಲಿಕ್ಕಿದ್ರೆ, ಏನಾದರೂ ಹೇಳಬೇಕಿದ್ರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಕೇಳ್ಬೋದು. ಏನೇ ಡೌಟ್ಸ್ ಇದ್ದರೆ ನಿಮಗೂ ಕೇಳ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ನೇನಿಲ್ಲ ಇದರಲ್ಲಿ. ಅದೇ ಅವರು ಶೂಟ್ ಮಾಡೋದನ್ನು ಮಾಡಿದ್ದೀನಿ, ಅದರ ಮುಖೆಲ್ಲ ನಾನು ತೋರಿಸ್ತಾ ಇಲ್ಲ, ಬ್ಲರ್ರಾಗಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಫುಡ್ ಏನಂದರೆ ನೈ ಪನ್ನೀರ್, ಚಿಕನ್, ಬಟರ್ ಚಿಕನ್, ಹಾಗೆ ಚಿಕನ್ ಬಿರಿಯಾನಿ ಆ್ಯಂಡ್ ವಾಟರ್ ಬಾಟಲ್, ಅದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕಲ್ವ, ಹೇಳುವಾಗ ಎಲ್ಲವನ್ನೂ ಹೇಳಬೇಕಲ್ವ. ಸೊ ಹಾಗೆ ಸಲಾಡ್, ಅಂದರೆ ನಾವಿಲ್ಲಿ ಕಚಂಬಾರ್ ಹೇಳ್ತೀವಿ. ಸೊ ಅದು ಕಬಾಬ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಕಾಶಿ ಹಲ್ವಾ ವಿತ್ ಐಸ್ ಕ್ರೀಮ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು ಫುಡ್ಡೆಲ್ಲ. ಕ್ಯಾಂಟ್ರಿಂಗ್ ಮಾಡಿಸಿದ್ವಿ. ಸೊ ಇನ್ನೇನು ಹೇಳಲಿಕ್ಕಿಲ್ಲ, ಎಂಗೇಜ್ಮೆಂಟ್ ವೀಡಿಯೋಸ್ ಇಷ್ಟೇ ಇರೋದು. ಸೊ ನೆಕ್ಸ್ಟ್ ಏನಂದರೆ ನಾನು ರೆಸಿಪಿಗೆ ಹೋಗ್ತಾ ಇದ್ದೀನಿ. ಸೊ ರೆಸಿಪಿ ಏನಂತ ನೋಡೋಣ. ಇವಾಗ ಟ್ರೆಂಡಿಂಗ್ ಆಗಿರುವ ಲೇಸ್ ಚಾಟನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ, ಟೊಮೆಟೊ, ಚಿಕನ್, ಮಯೋ ಎಲ್ಲ ತಗೊಂಡಿದ್ದೀನಿ. ಸ್ಪೈಸಸ್ ಕೂಡ ತಗೊಂಡಿದ್ದೀನಿ. ಸ್ಪೈಸಸ್ ಏನು ಜಾಸ್ತಿ ಹಾಕಲ್ಲ, ಮಯೋನಲ್ಲಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ. ಏನಿಲ್ಲ, ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರೆ ಮಿಕ್ಸ್ ಮಾಡಿದರೆ ಆಯಿತು. ಸೊ ಇವಾಗ ನಾನಿಲ್ಲಿ ಬಿಂಗೋ ಲೇಸನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಹೇಗೆ ಮಾಡ್ದಂತ ನಾನು ಅಸೆಂಬ್ಲಿ ಹೇಗೆ ಮಾಡೋದಂತ ಹೇಳ್ತೀನಿ. ಇವಾಗ ಬಿಂಗೋ ಚಾಟ್ಸ್ ಮೇಲೆ ನಾವು ಕಟ್ ಮಾಡಿದ ವೆಜಿಟೇಬಲ್ಸ್ ಹಾಕೋಣ. ಅಂದರೆ ಟೊಮೆಟೊ, ಆನಿಯನ್, ಚಿಕನ್ ಇದನ್ನೆಲ್ಲ ಹಾಕೋದು, ಅಸೆಂಬ್ಲಿ ಮಾಡಿದ್ರಾಯಿತು. ಜಾಸ್ತಿ ಇದರದ್ದು ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ನೀವೇ ನೋಡಿ ಯಾವ ಕ್ವಾಂಟಿಟಿಯಲ್ಲಿ ನಿಮಗೆ ಬೇಕೋ ಅಷ್ಟನ್ನು ಹಾಕಿ, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕಿ. ನಾನಿಲ್ಲಿ ಸಿಂಪಲಾಗಿ ಹಾಕ್ತಿದ್ದೀನಿ, ಸ್ವಲ್ಪನೇ. ಸೊ ಇದನ್ನೆಲ್ಲ ಹಾಕಿ, ಚಾಟ್ ಮಸಾಲ ಹಾಕಿ, ಚಿಲ್ಲಿ ಪೌಡ್ರ್ ಹಾಕಿ, ಸಾಲ್ಟ್ ಎಲ್ಲ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಬಿಂಗೋ ಲೇಸಲ್ಲಿ ಆಲ್ರೆಡಿ ಸಾಲ್ಟ್ ತುಂಬಾ ಜಾಸ್ತಿ ಇರುತ್ತೆ, ಕಡಿಮೆನೇ ಹಾಕಿ. ಅದ ನಂತರ ಇದು ಹೋಮ್ ಮೇಡ್ ಮಯೋನಿಸ್ ನಾನು ಮಾಡಿದ್ದು, ಎರಡು ಕೂಡ, ಒಂದು ತಂದೂರಿ ಮಯೋನಿಸ್, ಇನ್ನೊಂದು ನಾರ್ಮಲ್ ಮಯೋನಿಸ್, ಎಗ್ ಮಯೋನಿಸ್ ಮಾಡಿದ್ದೀನಿ. ಸೊ ಆ ಎರಡೂ ಮಯೋನಿಸ್ ಹಾಕಿ ಲಾಸ್ಟ್ ಫೈನಲಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು, ಇಷ್ಟೇ ಇರೋದು. ಮತ್ತು ಸ್ವಲ್ಪ ಲಿಂಬೆದು ರಸ ಕೂಡ ಹಾಕಿ. ಸೊ ಇಷ್ಟೇ ಇರೋದು, ಇದು ಬರೀ ಸಿಂಪಲಾಗಿ ನಿಮಗೆ ಮಾಡ್ಬೋದು, ತುಂಬಾ ಸಿಂಪಲಾಗಿ. ಇವಾಗ ತಿನ್ನಬೇಕು ಅನ್ನಿಸ್ತಿದ್ರೆ, ಹೊರಗಡೆ ಹೋಗಿ ತಿನ್ನಬೇಕಂತ ಅನ್ನಿಸ್ತಿದ್ರೆ ಈ ಥರ ಮನೆಯಲ್ಲೇ ಮಾಡ್ಬೋದು, ಇಷ್ಟೇ ಇರೋದು. ಜಾಸ್ತಿ ಏನಿದ್ರಕ್ಕೆ ಕೆಲಸನೂ ಇಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕೂಡ ಕಾಮೆಂಟ್ನಲ್ಲಿ ನೀವು ತಿಳಿಸಿ. ಔಟ್ಸೈಡಿಂದ ನಾವು ಮನೇಲಿ ಮಾಡೋದು ಹೈಜಿನಿಕ್ ಆಗಿರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳಿಗೂ ದೊಡ್ಡವರಿಗೂ ಒಂದೇ ರೀತಿಯಲ್ಲಿ ಇಷ್ಟ ಆಗುತ್ತೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಅಂತೂ ಕೊಡಲಿಕ್ಕೆ ಮರಿಬೇಡಿ. ಹಾಗೆ ಒಂದು ಹಾರ್ಟ್ ಕಮೆಂಟ್ ಕೂಡ ಹಾಕಿ, ಏನಿಲ್ಲ ಅಂದರೆ ಹಾರ್ಟ್ ಆದರೆ ಇಮೋಜಿ ಹಾಕಿಬಿಡಿ ನೀವು. ಇವತ್ತಿನ ಲಾಗನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಇನ್ನು ಸಿಗೋಣ ನೆಕ್ಸ್ಟ್ ಲಾಗ್ ಜೊತೆ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.